ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಸೊ ಫಸ್ಟ್ ಕಾನ್ಸೆಪ್ಟ್ ಟೇಕನ್ ಫ್ರಮ್ ಏನು ಆಡಳಿತ ಮತ್ತು ಡಿಜಿಟಲ್ ಸಾಕ್ಷರತಾ ಅಂತ ಡಿಜಿಟಲ್ ಲಿಟ್ರಸಿ ಇಂದ ಇದರಿಂದ ತಗೊಂಡಿದ್ವಿ. ಕ್ವಶನ್ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ದಿ ನೇಷನ್ ವೈಡ್ ಸ್ಕೀಮ್ ಲಾಂಚ್ಡ್ ಬೈ ಡಾಟ್ ಅಂದ್ರೆ ಏನು ಡಿಪಾರ್ಟ್ಮೆಂಟ್ ಆಫ್ ಏನು ಟೆಲಿಕಮ್ಯುನಿಕೇಶನ್. ಸೊ ಟು ಪ್ರಮೋಟ್ ಟೆಲಿಕಾಂ ಅವೇರ್ನೆಸ್ ಅಮಂಗ್ ಯೂತ್. ಕ್ವಶನ್ ಏನಿದೆ, ಯುವಜನರಲ್ಲಿ ಟೆಲಿಕಾಂ ಜಾಗೃತಿಯನ್ನು ಉತ್ತೇಜಿಸಲು ಡಾಟ್ ಪ್ರಾರಂಭಿಸಿದ ರಾಷ್ಟ್ರವ್ಯಾಪಿ ಏನು ಯೋಜನೆ ಹೆಸರೇನು ಅಂತಿದೆ. ಆನ್ಸರ್ ಏನಂತಂದ್ರೆ ಸಂಚಾರ ಮಿತ್ರ ಯೋಜನೆ, ಸಂಚಾರ ಮಿತ್ರ ಸ್ಕೀಮ್, ಸಂಚಾರ ಮಿತ್ರ ಸ್ಕೀಮ್. ಏನಾಗುತ್ತೆ ಇಲ್ಲಿ ಡಾಟ್ ಏನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನ್ ಮಾಡುತ್ತೆ, ಸಂಚಾರ ಮಿತ್ರ ಸ್ಕೀಮ್ ನ ಲಾಂಚ್ ಮಾಡುತ್ತೆ. ಸೊ ಈ ಸ್ಕೀಮ್ ಪ್ರಕಾರ ಏನ್ ಮಾಡ್ತಾರೆ, ಇಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ನಾವಿಲ್ಲಿ ನೋಡ್ಬೋದು. ಈ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ತಾರೆ, ಸೊ ಟ್ರೈನಿಂಗ್ ಕೊಡ್ತಾರೆ ಥ್ರೂ ಈ ಒಂದು ಪ್ಲಾಟ್ಫಾರ್ಮ್ ಸ್ಕೀಮ್ ಮುಖಾಂತರ ಏನ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಸೊ ಟ್ರೈನಿಂಗ್ ಯಾವ್ಯಾವ ಫೀಲ್ಡ್ ಅಲ್ಲಿ ಕೊಡ್ತಾರೆ, 5G ಮತ್ತೆ 6G ನೆಟ್ವರ್ಕ್ಸ್ ಈ ಟೆಕ್ನಾಲಜಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಪ್ಲಸ್ AI ಅವೇರ್ನೆಸ್, ಪ್ಲಸ್ ಏನು ಸೈಬರ್ ಫ್ರಾಡ್ ಈ ಒಂದು ಕ್ಯಾಟಗರಿಯಲ್ಲಿ ಇವರಿಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಈ ಟ್ರೈನಿಂಗ್ ಕೊಡೋ ಉದ್ದೇಶ ಏನಂತಂದ್ರೆ, ಜನರಲಿ ಈ ಒಂದು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಏನ್ ಟ್ರೈನ್ ಆಗಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಜನರಲ್ ಏನ್ ಮಾಡ್ತಾರೆ, ಅವೇರ್ನೆಸ್ ಬಿಲ್ಡ್ ಮಾಡ್ತಾರೆ. ಸೊ ಅವೇರ್ನೆಸ್ ಬಿಲ್ಡ್ ಮಾಡ್ತಾರೆ ಮತ್ತೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಹೇಳ್ಕೊಡ್ತಾರೆ, ಸೈಬರ್ ಫ್ರಾಡ್ ಬಗ್ಗೆ ಎಚ್ಚರಿಸ್ತಾರೆ, ಸೈಬರ್ ಫ್ರಾಡ್. ಸೊ ಇದಲ್ಲದೆ ಇನ್ನೊಂದು ಏನಂತಂದ್ರೆ, ಇದೇನು ರೇಡಿಯೇಷನ್ ಬಗ್ಗೆ ಇಲ್ಲಿ EMF ರೇಡಿಯೇಷನ್ ಬರುತ್ತೆ, ರೇಡಿಯೇಷನ್ ಬಗ್ಗೆ ಸೇಫ್ಟಿ ಮೆಜರ್ಸ್ ಕೂಡ ಇಲ್ಲಿ ಹೇಳ್ಕೊಡ್ತಾರೆ, ಸೇಫ್ಟಿ ಮೆಜರ್ಸ್. ಪ್ಲಸ್ ಏನಂತಂದ್ರೆ, ಸೊ ಡಿಜಿಟಲ್ ಇಂಡಿಯಾ ಮಿಷನ್ ಇದೆ, ಇದ್ರ ಬಗ್ಗೆ ಕೂಡ ಇಲ್ಲಿ ಅವೇರ್ನೆಸ್ ಮೂಡಿಸ್ತಾರೆ ಜನರಲ್ಲಿ. ಸೊ ಒಟ್ಟಾರೆ ಇದ್ರ ಅರ್ಥ ಏನಂತಂದ್ರೆ, ಸೊ ಇದು ಥ್ರೂ ಏನು ಸ್ಟೂಡೆಂಟ್ಸ್ ಇಂದ ಏನ್ ಮಾಡೋದು, ಜನರಲ್ಲಿ ಪೀಪಲ್ ಅಂದ್ರೆ ಜನರಲ್ಲಿ ಏನ್ ಮಾಡೋದು, ಅವೇರ್ನೆಸ್ ಮೂಡಿಸೋದು. ಸೊ ಅದ್ರ ಬಗ್ಗೆ ಸೈಬರ್ ಏನು ಸೆಕ್ಯೂರಿಟಿ ಬಗ್ಗೆ, ಪ್ಲಸ್ ಏನು ಟೆಲಿಕಮ್ಯುನಿಕೇಶನ್ ಬಗ್ಗೆ. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿ ದಿಸ್ ಏನು ಕಾನ್ಸೆಪ್ಟ್ ಏನು ಈ ಒಂದು ಸ್ಕೀಮ್ ಬಗ್ಗೆ, ಸಂಚಾರ ಮಿತ್ರ ಸ್ಕೀಮ್ ಬಗ್ಗೆ. ಇದ್ರದ್ದು ಏನ್ ಕೇಳ್ತಾರೆ, ಯಾವ ಏಮ್ ಏನ್ ಕೇಳ್ತಾರೆ. ಓಕೆ, ಸೊ ನಾವು ಏಮ್ ನೋಡಿದ್ವಿ. ಪ್ಲಸ್ ಏನ್ ಕೇಳ್ತಾರೆ, ಸೊ ಯಾವ್ದೊಂದು ಡಿಪಾರ್ಟ್ಮೆಂಟ್ ಇಂದ ಲಾಂಚ್ ಮಾಡಿದೆ ಅಂತ ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ಯಾವುದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಲಾಂಚ್ ಮಾಡಿದೆ, ಇದರ ಏಮ್ ನೋಡಿದ್ವಿ, ಮತ್ತೆ ಇದು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ನೋಡಿದ್ವಿ. ನಾವು ಮುಂದಿನ ಕ್ವಶನ್ ನೋಡೋಣ. ಸೊ ಇಲ್ಲಿ ಮುಂದಿನ ಕ್ವಶನ್ ಏನಂತ ನೋಡೋಣ. ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದಿ ಇಂಡಿಯಾ ಫಸ್ಟ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಎಲೆಕ್ಟ್ರಿಕ್ ಟ್ರಕ್ಸ್ ಅಂಡರ್ PM-E-Drive. ಕ್ವಶನ್ ಏನಿದೆ, PM-E-Drive ಅಡಿಯಲ್ಲಿ ವಿದ್ಯುತ್ ಟ್ರಕ್ಗಳಿಗೆ ಭಾರತದ ಮೊದಲ ಪ್ರೋತ್ಸಾಹಕ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತಿದೆ. ಸೊ ಆನ್ಸರ್ ಏನಂತಂದ್ರೆ, ಇಲ್ಲಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅಕ್ಟೋಬರ್ 2024 ಅಲ್ಲಿ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಏನ್ ಮಾಡುತ್ತೆ, ಒಂದು ಸ್ಕೀಮ್ ಲಾಂಚ್ ಮಾಡುತ್ತೆ. ಸೊ ಆ ಸ್ಕೀಮ್ ಏನಂದ್ರೆ PM-E-Drive ಈ ಸ್ಕೀಮ್ ಲಾಂಚ್ ಮಾಡುತ್ತೆ. ಸೊ ಹಾಗಾದ್ರೆ ಈ ಸ್ಕೀಮ್ ನ ಉದ್ದೇಶ ಏನು ಅಂತಂದ್ರೆ, ಇಂಡಿಯಾದಲ್ಲಿ ಏನ್ ಮಾಡೋದು, ಎಮಿಷನ್ ಅಂತೀವಲ್ಲ, ಎಮಿಷನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಏನ್ ಮಾಡೋದು, ಕಡಿಮೆ ಮಾಡಬೇಕು. ಮತ್ತೆ ಆತ್ಮನಿರ್ಭರ್ ಭಾರತ್ ಪ್ರಮೋಟ್ ಮಾಡೋದು, ಪ್ಲಸ್ ಏನ್ ಮಾಡೋದು, ಫ್ಯೂಯಲ್ ಸೆಕ್ಯೂರಿಟಿ ಅಂದ್ರೆ ಎನರ್ಜಿ ಸೆಕ್ಯೂರಿಟಿ ಅಂತ ಕರಿತೀವಿ, ಎನರ್ಜಿ ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡೋದು. ಸೊ ಈ ಒಂದು 3 ಇದ್ರದ್ದೇನು ಉದ್ದೇಶ ಆಗಿರುತ್ತೆ, ಯಾವುದು PM-E-Drive. ಸೊ ಹಾಗಾದ್ರೆ ಈ PM-E-Drive ಯಾವ್ಯಾವ ಏನು ಕ್ಯಾಟಗರಿಯಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ, 2 ವೀಲರ್ಗಳಿಗೆ, ಸೊ 3 ವೀಲರು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಟ್ರಕ್ ಇರ್ಬೋದು, ಎಲೆಕ್ಟ್ರಿಕ್ ಬಸ್ಸಸ್ ಇರ್ಬೋದು. ನೆಕ್ಸ್ಟ್ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಇವೆ. ಸೊ ಇದು ಈ ಎಲ್ಲ ಕ್ಯಾಟಗರಿಯಲ್ಲಿ ಇದನ್ನ ಇನ್ಕ್ಲೂಡ್ ಮಾಡುತ್ತೆ ಈ ಒಂದು PM-E-Drive ಅಲ್ಲಿ. ಸೊ ಹಾಗಾದ್ರೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್
ಏನು ಇದನ್ನ ಲಾಂಚ್ ಮಾಡಿದೆ. ಉದ್ದೇಶ ನೋಡಿದ್ವಿ ನಾವು, ಏಮ್ ನೋಡಿದ್ವಿ, ಮತ್ತೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಏನು ವರ್ಕ್ ಆಗುತ್ತೆ ಇದು ಕೂಡ ನೋಡಿದ್ವಿ. ನೆಕ್ಸ್ಟ್ ಮತ್ತೆ ಇದೇನಂತಂದ್ರೆ ಪಿ.ಎಂ.ಇ ಡ್ರೈವ್ ಒಂದು ಮೇನ್ ಇಂಟೆನ್ಷನ್ ಏನಂತಂದ್ರೆ ಅತಿ ವೇಗವಾಗಿ ಅತಿ ವೇಗವಾಗಿ ಏನ್ ಮಾಡೋದು, ನಾವು ಎಲೆಕ್ಟ್ರಿಕ್ ಕಡೆ ಏನ್ ಮಾಡೋದು ಮೂವ್ ಆಗ್ಬೇಕನ್ನೋದೇ, ಎಲೆಕ್ಟ್ರಿಕ್ ಅಡಾಪ್ಷನ್ ಕಡೆ ಏನು ಮೂವ್ ಆಗ್ಬೇಕನ್ನೋದೇ ಇದರದೊಂದು ಉದ್ದೇಶ. ಓಕೆ, ಮೇನ್ ಇಂಟೆನ್ಷನ್ ಯಾವುದು ಈ ಒಂದು ಸ್ಕೀಮ್ದು, ಪಿ.ಎಂ.ಇ ಡ್ರೈವ್ ಸ್ಕೀಮ್ದು. ಇದ್ರ ನೋಡಿದ್ವಿ ನಾವು ಎಮಿಷನ್ ಕಡಿಮೆ ಮಾಡಕ್ಕೆ ಆತ್ಮನಿರ್ಭರ್ ಭಾರತ್ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಎಲೆಕ್ಟ್ರಿಕ್ ಮೊಬಿಲಿಟಿನ ನಾವು ಅಡಾಪ್ಟ್ ಮಾಡ್ಕೊಟ್ರಲ್ಲಿ ಏನಾಗುತ್ತೆ, ಇಲ್ಲಿ ಪ್ರಮೋಟ್ ಮಾಡ್ತೀವಲ್ಲ, ಇದ್ರಲ್ಲಿ ಏನಾಗುತ್ತೆ ಕೆಲವೊಂದಿಷ್ಟು ಬ್ಯಾಟ್ರಿ ಪಾರ್ಟ್ಸ್ ಮತ್ತೆ ಕಂಪೋನೆಂಟ್ಸ್ ಏನಾಗುತ್ತೆ, ಇದು ಇಂಡಿಯಾದಲ್ಲಿನೇ ವಿತಿನ್ ಇಂಡಿಯಾದಲ್ಲಿನೇ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಇಲ್ಲಿ ರೂಲ್ಸ್ ಇದೆ. ಸೊ ಅದಕ್ಕೆ ಇದು ಆತ್ಮನಿರ್ಭರ್ ಭಾರತ್ ಈ ಒಂದು ಆತ್ಮನಿರ್ಭರ್ ಭಾರತ್ನ ಏನ್ ಮಾಡುತ್ತೆ, ಇದು ಪ್ರಮೋಟ್ ಮಾಡುತ್ತೆ. ಪ್ಲಸ್ ಫ್ಯೂಯಲ್ ಎನರ್ಜಿ ಮತ್ತೆ ಸೆಕ್ಯೂರಿಟಿ ಅಂತ ಕೇಳಿದ್ವಿ ನಾವು. ಫ್ಯೂಯಲ್ ಸೆಕ್ಯೂರಿಟಿ ಅಂತ ಬರುತ್ತೆ, ಸೆಕ್ಯೂರಿಟಿ. ಈಗ ಇಂಡಿಯಾ ಲಾರ್ಜ್ಲಿ ಡಿಪೆಂಡ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಮತ್ತೆ ಡೀಸೆಲ್. ಈಗ ನಾವು ಎಲೆಕ್ಟ್ರಿಕ್ ಮೂವ್ ಆಗೋದ್ರಿಂದ ಇದ್ರ ಮೇಲಿಂದ ಅವಲಂಬನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಮ್ದು ಏನಾಗುತ್ತೆ, ಸೆಲ್ಫ್ ಎನರ್ಜಿ ಸೆಕ್ಯೂರಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ವಿಲ್ ಮೂವ್ ಟು ನಾವು ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಕ್ವಶನ್ ಏನಂತಂದ್ರೆ, ವಿಚ್ ಬ್ರಿಡ್ಜ್ ವಾಸ್ ಇನಾಗ್ರೇಟೆಡ್ ಬೈ ನಿತಿನ್ ಗಡ್ಕರಿ ಇನ್ ಕರ್ನಾಟಕ, ಬಿಕಮ್ ದ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಇನ್ ಇಂಡಿಯಾ. ಕರ್ನಾಟಕದಲ್ಲಿ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಿದ ಸೇತುವೆ ಯಾವುದು ಅಂತ ಕೇಳಿದರೆ, ಮತ್ತೆ ಇದು ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಆಗಿದೆ ಅಂತಿದೆ. ಆನ್ಸರ್ ಏನಂತಂದ್ರೆ ಸಿಗಂದೂರು ಸೇತುವೆ, ಸಿಗಂದೂರು ಬ್ರಿಡ್ಜ್. ಸೊ ಇಲ್ಲಿ ಏನಾಗುತ್ತೆ, ನಿತಿನ್ ಗಡ್ಕರಿ ಅವರು ಶಿವಮೊಗ್ಗದಲ್ಲಿ ಸಾಗರ್ ತಾಲೂಕು ಮತ್ತೆ ಶರಾವತಿ ರಿವರ್ಗೆ ಕನ್ಸ್ಟ್ರಕ್ಟ್ ಮಾಡಿರುವಂತ ಬ್ರಿಡ್ಜ್ ನ ಮಾಡ್ತಾರೆ, ಇನಾಗ್ರೇಟ್ ಮಾಡ್ತಾರೆ. ಸೊ ಇದು ಬ್ರಿಡ್ಜ್ ಯಾವ ತರ ಇದೆ, ಇಲ್ಲ ನೋಡಬಹುದು ಇಮೇಜ್ ಅಲ್ಲಿ. ಕೇಬಲ್ ಸ್ಟೇಜ್ ಅಂತ ಇದೆ, ಕೇಬಲ್ ಸ್ಟೇಡ್ ಬ್ರಿಡ್ಜ್ ಇದು. ಓಕೆ, ಮತ್ತೆ ನಾವು ನೋಡಿದ್ವಿ ಯಾವ ಡಿಸ್ಟಿಕ್, ಶಿವಮೊಗ್ಗ ಡಿಸ್ಟಿಕ್, ಸಾಗರ್ ತಾಲೂಕು, ಶರಾವತಿ ರಿವರ್. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇದು ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸಿಗಂದೂರು ಬ್ರಿಡ್ಜ್ ಸೆಕೆಂಡ್ ಲಾಂಗೆಸ್ಟ್ ಇನ್ ಕ್ಯಾಟಗರಿ ಏನಂತಂದ್ರೆ ಕೇಬಲ್ ಸ್ಟೇಡ್. ಸೊ ಈ ತರ ಕೇಬಲ್ ಇಂದ ಹ್ಯಾಂಗ್ ಮಾಡಿರ್ತಾರೆ ಬ್ರಿಡ್ಜ್. ಓಕೆ, ಕೇಬಲ್ ಸ್ಟೇಡ್ ಬ್ರಿಡ್ಜ್ ವಿತ್ ಟೆನ್ಷನ್. ಬಟ್ ಇಲ್ಲಿ ಏನಾಗುತ್ತೆ, ಹಾಗಾದ್ರೆ ಲಾಂಗೆಸ್ಟ್ ಬ್ರಿಡ್ಜ್ ಯಾವುದು ಅಂತಂದ್ರೆ ಸುದರ್ಶನ ಸೇತು ಅಂತ ಬರುತ್ತೆ. ಸುದರ್ಶನ ಸೇತು ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ಅಲ್ಲಿ ಬರುತ್ತೆ. ಇಲ್ಲಿ ಕನ್ಫ್ಯೂಷನ್ ಬೇಡ. ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಯಾವ್ದಿದೆ, ಇದು ರೇಲ್ ಬ್ರಿಡ್ಜ್ ಇದೆ. ಇದು ರೇಲ್ ಬ್ರಿಡ್ಜ್ ಇದು. ಅದಕ್ಕೆ ಕನ್ಫ್ಯೂಷನ್ ಬೇಡ. ಓಕೆ, ಇಲ್ಲಿ ಇದ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಯಾವ ಡಿಸ್ಟಿಕ್, ತಾಲೂಕು ಮತ್ತೆ ರಿವರ್. ಮತ್ತೆ ಇದು ಕೇಬಲ್ ಸ್ಟೇಡ್ ಬ್ರಿಡ್ಜ್ ಸೆಕೆಂಡ್ ಲಾಂಗೆಸ್ಟ್. ಇದ್ರ ಲೆಂತ್ ಎಷ್ಟಿದೆ, 2.25 ಕಿಲೋಮೀಟರ್ ಇದೆ. ಓಕೆ, ಸೊ ಇಲ್ಲಿ ನಾವು ಇಂಪ್ಯಾಕ್ಟ್ ನೋಡ್ತೀವಿ, ಏನಂದ್ರೆ ಟ್ರಾವೆಲ್ ಟೈಮ್ 2 ಅವರ್ಸ್ ರೆಡ್ಯೂಸ್ ಮಾಡುತ್ತೆ ಅಂತ ಇದೆ. ಮತ್ತೆ ಇದು ಏನಂತಂದ್ರೆ 60 ವರ್ಷಗಳಿಂದ 60 ಇಯರ್ಸ್ ಆಗೋಯ್ತು. ಈಗ 60 ವರ್ಷಗಳಿಂದ ಇಲ್ಲಿ ಬೇಡಿಕೆ ಇದೆ ಈ ಒಂದು ಭಾಗದಲ್ಲಿ ಈ ತರ ಒಂದು ಬ್ರಿಡ್ಜ್ ಆಗ್ಬೇಕು ಅಂತ ಹೇಳಿ. ಸೊ ಅದು ಈಗ 2025 ಇದು ಗಿಡಕ್ಕೆ ಇದು ಮುಗಿದೋಗಿದೆ. ಇದು ಕಟ್ಟಡ ನಿರ್ಮಾಣ ಆಗಿದೆ. ಓಕೆ, ನಾವು ಮುಂದಿನ ಕ್ವಶನ್ ನೋಡೋಣ. ಎಕ್ಸರ್ಸೈಸ್ ತಾಲಿಸ್ಮಾನ್ ಸೇಬರ್ ವ್ಯಾಯಾಮ. ಸೊ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ವಾಟ್ ಈಸ್ ಎಕ್ಸರ್ಸೈಸ್ ತಾಲಿಸ್ಮಾನ್ ಸೇಬರ್ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಆಪ್ಷನ್ಸ್ ನೋಡೋಣ. ಇಟ್ ಈಸ್ ದ ಲಾರ್ಜೆಸ್ಟ್ ಬೈಲ್ಯಾಟರಲ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಆಸ್ಟ್ರೇಲಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಸೆಕೆಂಡ್ ಆಪ್ಷನ್, it is multinational participation. Third option, it vises for free open Indo-Pacific. India is a participating country in exercise Talisman Sabre 2025. So fifth ಏನಿದೆ, all the above ಇದೆ. ಸೊ ಕ್ವಶನ್ ಏನು ಕೇಳಿದ್ದಾರೆ, ಈ ವ್ಯಾಯಾಮ ಅಂದರೆ ಏನು ಕೇಳಿದ್ದಾರೆ. ಇದರಲ್ಲಿ ಆಸ್ಟ್ರೇಲಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಡುವಿನ ಅತಿ ದೊಡ್ಡ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಬಹುರಾಷ್ಟ್ರ
ಭಾಗವಹಿಸ್ತವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಪ್ಷನ್, ಸೊ ಮುಕ್ತ ಇಂಡೋ ಪೆಸಿಫಿಕ್ ಗಾಗಿ ಇದು ಧ್ವನಿ ಎತ್ತಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಭಾರತವು ತಾಲಿಸ್ಮಾನ್ ಸೇಬರ್ ವ್ಯಾಯಾಮ 2025ರಲ್ಲಿ ಭಾಗವಹಿಸುವ ದೇಶವಾಗಿದೆ ಅಂತ ಹೇಳಿದೆ. ಸೊ ಆನ್ಸರ್ ಏನಂತಂದ್ರೆ ಆಲ್ ದ ಅಬೌವ್, ಮೇಲಿನ ಎಲ್ಲ ಏನು ಕರೆಕ್ಟ್, ಆಲ್ ದ ಅಬೌವ್ ಕರೆಕ್ಟ್. ಏನಂದ್ರೆ ಇದು ತಾಲಿಸ್ಮಾನ್ ಸೇಬರ್ ಏನ್ ಎಕ್ಸಸೈಸ್, ಇದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್. ಇದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್. ಇಲ್ಲಿ 2025ರಲ್ಲಿ ಎಲ್ಲಿ ಆಗ್ತಾ ಇದೆ, ಇದು ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇದೆ. ಸೊ ಪಾರ್ಟಿಸಿಪೇಷನ್ ಕಂಟ್ರೀಸ್ ನಾವು ನೋಡಬಹುದು ಇಲ್ಲಿ, ಆಸ್ಟ್ರೇಲಿಯಾ, USA, ಇಂಡಿಯಾ, ಜಪಾನ್, ಬಹಳ ಅರೌಂಡ್ 19 ಕಂಟ್ರೀಸ್ ಏನ್ ಮಾಡ್ತವೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ. 19 ಕಂಟ್ರೀಸ್. ಸೊ ಪ್ಲಸ್ ಇದೇನ್ ಗೊತ್ತಾ, ವರ್ಷ ಆಗಲ್ಲ, ಈಗ 2025 ಆಗ್ತಾ ಇದೆ. ಸೊ ನೆಕ್ಸ್ಟ್ ಕಂಡಕ್ಟ್ ಆಗೋದು 2027. ಸೊ ಇದು 2 ವರ್ಷಗಳು ಒಮ್ಮೆ ಮಾತ್ರ ಆಗುತ್ತೆ. ಇದು 2 ಇಯರ್ಸ್, ಎವ್ರಿ ಏನು 2 ಇಯರ್ಸ್. ಇದ್ರದ್ದು ಏಮ್ ಕೇಳ್ತಾರೆ. ಏಮ್ ಏನಂತಂದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಫ್ರೀ ಏನು ಮುಕ್ತ ಏನು ಇಂಡೋ ಪೆಸಿಫಿಕ್ ಇದನ್ನ ಇದು ಅಡ್ರೆಸ್ ಮಾಡುತ್ತೆ. ಏನ್ ಮಾಡುತ್ತೆ, ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್. ಇಂಡೋ ಪೆಸಿಫಿಕ್ ಅಂದ್ರೆ ಯಾವ ಒಂದು ಭಾಗ ಬರುತ್ತೆ, ಇಂಡಿಯನ್ ಓಷಿಯನ್ ಪ್ಲಸ್ ಏನು ಪೆಸಿಫಿಕ್ ಓಷಿಯನ್. ಇಲ್ಲಿ ಈ ಒಂದು ಏನು ಜಿಯೋಗ್ರಫಿಕಲ್ ರೀಸನ್ ಇದು ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನಾವು ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ, ಅದಿತಿ ಸ್ಕೀಮ್. ಕ್ವಶನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ವಿಚ್ ಆರ್ಗನೈಸೇಷನ್ ಇಂಪ್ಲಿಮೆಂಟ್ಸ್ ದಿ ಅದಿತಿ ಸ್ಕೀಮ್ ಅಂತಿದೆ. ಅಂದ್ರೆ ಯಾವ ಸಂಸ್ಥೆಯು ಅದಿತಿ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತದೆ ಅಂತಿದೆ. ಆನ್ಸರ್ ವಿಲ್ ಬಿ ಇಂಧನ ದಕ್ಷತೆಯ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ. ಇಲ್ಲಿ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಪವರ್ ಅದಿತಿ ಯೋಜನೆಯನ್ನ ಏನ್ ಮಾಡುತ್ತೆ, ಲಾಂಚ್ ಮಾಡುತ್ತೆ. ಅದಿತಿ. ಸೊ ಅದಿತಿ ಅಂತಂದ್ರೆ ಏನು, ಅಸೆಸ್ಮೆಂಟ್ ಫಾರ್ ಡಿಪ್ಲಾಯ್ಮೆಂಟ್ ಆಫ್ ಎನರ್ಜಿ ಎಫಿಸಿಯೆಂಟ್ ಟೆಕ್ನಾಲಜೀಸ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ತದೆ. ಓಕೆ, ಈ ಒಂದು ಸ್ಕೀಮ್ ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ. ಓಕೆ, ಬಟ್ ಇದನ್ನ ಲಾಂಚ್ ಮಾಡಿರೋದು ಯಾರು, ಮಿನಿಸ್ಟ್ರಿ ಆಫ್ ಪವರ್. ಇದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ MSME ಏನು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಏನು ಸಣ್ಣ ಏನು ಕೈಗಾರಿಕೆಗಳು ಇರ್ತವೆ, ಕಾರ್ಖಾನೆಗಳು ಮತ್ತೆ ಕೈಗಾರಿಕೆಗಳು, ಫ್ಯಾಕ್ಟ್ರೀಸ್ ಅಂತ ಕರಿತೀವಿ. ಸ್ಮಾಲ್ ಫ್ಯಾಕ್ಟ್ರೀಸ್, ಮೀಡಿಯಂ ಫ್ಯಾಕ್ಟ್ರೀಸ್, ಸಣ್ಣ ಫ್ಯಾಕ್ಟ್ರೀಸ್. ಇಲ್ಲಿ ಏನ್ ಮಾಡ್ಬೇಕು, ಇದು ಅದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಸ್ಕೀಮ್ ಅಂತಂದ್ರೆ ಎನರ್ಜಿ ಎಫಿಸಿಯೆಂಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಎನರ್ಜಿ ಎಫಿಸಿಯೆಂಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇದು ಸಹಾಯ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಕಡಿಮೆ ಆಗುತ್ತೆ, ಪ್ಲಸ್ ಎನರ್ಜಿ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಎನರ್ಜಿ ಎಫಿಸಿಯೆಂಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಇವೆರಡು ನಮಗೆ ಎದಕ್ಕೆ ಹೆಲ್ಪ್ ಆಗ್ತವೆ ಅಂತಂದ್ರೆ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಏನು, ನೆಟ್ ಜೀರೋ ಎಮಿಷನ್ ನಮ್ದು ಏನು ಟಾರ್ಗೆಟ್ ಇದೆ. ಸೊ ನೆಟ್ ಏನು ಮಾಡಬೇಕು, ನಾವು ಜೀರೋ ಮಾಡ್ಬೇಕಂತ ಏನು ಟಾರ್ಗೆಟ್ ಇದೆ. ಇದರಲ್ಲಿ ಈ ಒಂದು ಸ್ಕೀಮ್ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಇದರಲ್ಲಿ ಎರಡೇ ಇಂಪಾರ್ಟೆಂಟು. ಈ ಸ್ಕೀಮ್ ನ ಯಾರು ಲಾಂಚ್ ಮಾಡ್ತಾರೆ ಅಂತ ಕೇಳ್ಬೋದು, ಮಿನಿಸ್ಟ್ರಿ ಆಫ್ ಪವರ್ ಲಾಂಚ್ ಮಾಡಿದ್ದಾರೆ ಅಂತ. ಮತ್ತೆ ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ. ಮತ್ತೆ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಕೇಳ್ಬೋದು, ಇದ್ರ ಉದ್ದೇಶ ಕೇಳ್ತಾರೆ. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿ ಕಾನ್ಸೆಪ್ಟ್. We discussed here today's most important MCQs on current affairs. If you like our work, please subscribe to our channel at Namma Kannada Jagattu, and thank you once again. We'll see you next session. Okay.